ನಮಸ್ಕಾರ ರೀ ದೋಸ್ತರ. ಮತ್ತೇನ್ರಿ ಎಲ್ಲ ಆರಾಮ? ಏನು ಮಾಡಿದ್ರಿ ಎಲ್ಲರೂ? ಊಟ ಗಿಟ ಆಗೈತಿಲ್ರಿ? ನಾಷ್ಟ ಗಿಷ್ಟ ಆಗೈತಿ? ನೋಡ್ರಿ, ನಾನು ನಿಮಗೆ ಇನ್ನೊಂದು ವಿಡಿಯೋ ತೊಗೊಂಬಂದೀನಿ. ಇದು ಅದ್ರ ಬಗ್ಗೆ ಐತಿಪ್ಪ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತ್ರಿ ಇದು. ಯಾರ್ಯಾರು ಜಾಬ್ ಹುಡುಕ್ಯಾಡ್ತಿರ್ತಾರೋ ಅಥವಾ ಹೊಸವಾಗಿ ಸ್ಕೂಲ್ ಅಥವಾ ಗ್ರ್ಯಾಜುಯೇಷನ್ ಮುಗಿಸಿರ್ತಾರೋ ಅವ್ರಿಗೆ ಜಾಬ್ ಬೇಕಾಗಿರ್ತೈತಿ. ಅವ್ರು ಏನು ಮಾಡ್ತೀವಪ್ಪ ಅಂತಂತಂದ್ರೆ ನಾವು ಎಲ್ಲೆಲ್ಲ ಜಾಬ್ ಸಿಕ್ತಂದ್ರೆ ಸಾಕಪ್ಪ ಅಂತೇಳಿ ಎಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ಯಾಡ್ತಿರ್ತೇವೆ. ಅವಾಗ ಒಂದೊಂದು ಸತಿ ಏನಾಕೈತ್ರಪ್ಪ ಅಂತಂದ್ರೆ ಮನ್ಯಾಗ ಟಿವಿ ಅದು ನೋಡ್ಕೋತ ಕೂತಿರ್ತೇವೆ ನಾವು. ಈಗ ಅದು ಇದು ಮ್ಯೂಸಿಕ್ ನೋಡ್ಕೋತ ಕುಂತೇವಲ್ರಿ, ಹಂಗೆ ನೋಡ್ಕೋತ ಕೂತಿರ್ತೇವೆ ಟಿವಿ. ಸೊ ಅವಾಗ ಒಂದೊಂದು ಮ್ಯೂಸಿಕ್ದ ಚಾನಲ್ಗಳ್ದಾಗ ನಾವು ನೋಡ್ಕೋತ ಕೂತಾಗ ಏನಾಕೈತ್ರಿ, ಈ ಉದಯ ಮ್ಯೂಸಿಕ್, ಪಬ್ಲಿಕ್ ಮ್ಯೂಸಿಕ್, ಆಮೇಲೆ ರಾಜ್ ಮ್ಯೂಸಿಕ್ ಇಂಥವೆಲ್ಲ ನೋಡೋತ್ ಮುಂದೆ ಏನಾಕೈತಿ, ಒಂದೊಂದು ಆ್ಯಡ್ ಬರ್ತಿರ್ತಾವ್ರಿ. ಓಕೆ ರೀ. ಎಸ್ಪೆಷಲಿ ಇದ್ರೊಳಗೆ ಯಾವುದಂತಂದ್ರೆ ಪಬ್ಲಿಕ್ ಮ್ಯೂಸಿಕ್ ಒಳಗೆ. ಇದನ್ನ ಹೇಳೋದ ಪಬ್ಲಿಕ್ ಮ್ಯೂಸಿಕ್ದಾಗ ಕೆಳಗೆ ಸ್ಕ್ರೋಲಿಂಗ್ ಬರ್ತೈತಿ ನೋಡ್ರಿ, ಕಾಣೈತಿಲ್ರಿ? ಪಬ್ಲಿಕ್ ಮ್ಯೂಸಿಕ್ದಾಗ ಬರ್ತೈತ್ರಿ ಇದೆಲ್ಲ. ಒಂದಲ್ಲ ಒಂದು ಇದು ಏನೇನು ನಂಬರ್ ಇರ್ತವಲ್ಲ, ನಂಬರ್ ಚೇಂಜ್ ಆಗ್ತಿರ್ತಾವ್ರಿ ಇವೆಲ್ಲ. ಇಲ್ಲಿ ಬಂದು ಏನು ಕೊಟ್ಟೈತಿಲ್ಲ 100% ಕೆಲಸ ಅಂತೇಳಿ ಇವೆಲ್ಲ ನಂಬರ್ ಚೇಂಜ್ ಆಗ್ತಿರ್ತಾವ್ರಿ. ಇವು ಏನಾಕೈತಿ ಅಂತಂದ್ರೆ ನಾವು ನೌಕರಿ ಬೇಕು ಅದು ಬೇಕು ಅಂತೇಳಿ ನಾವು ಇಂಥವೆಲ್ಲ ನೋಡೋಕೆ ಮುಂದೆ ಇಲ್ಲಿ ಏನಾಕೈತ್ರಿ, ನಂಬರ್ ಬರ್ತಾವೆ. ಅಯ್ಯೋ ಸ್ವಲ್ಪ 100% ಕೆಲಸ ಅಂತಾರೋ, ಇದಕ್ಕೆ ಯಾಕೆ ನಾವು ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತೇಳಿ ಕಾಂಟ್ಯಾಕ್ಟ್ ಮಾಡಕ್ಕೆ ಹೋಗ್ತೀವ್ರಿ. ಕಾಂಟ್ಯಾಕ್ಟ್ ಮಾಡಕ್ಕೆ ಹೋದ್ವು ಅಂದ್ರೆ ಸಾಕು ನೋಡ್ರಿ, ಬಿತ್ತ ಬಲಿ ಆಗ್ಬೇಕಾರ ಅಂತ ಅಂತಾರೆ ಅವ್ರು. ಯಾಕೆ ಹೇಳ್ರಿ? ಈಗ ನೋಡ್ರಿ, ಇವ್ರು ಏನದಾರಲ್ಲ ಇವರೆಲ್ಲ ಫೇಕ್ ರೀ ಅವ್ರು. ನಾವು ಒಂದ್ಸತಿ ಏನು ಮಾಡಿದೆ ಅಂದ್ರೆ ಪಬ್ಲಿಕ್ ಮ್ಯೂಸಿಕ್ದಾಗ ಹಿಂಗೆ ನೋಡಿ ನನಗೂ ಸ್ವಲ್ಪ ಜಾಬ್ ಬೇಕಾಗಿತ್ತು ಅಂತೇಳಿ ಹುಡ್ಕ್ಯಾಡ್ ನೋಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೀನಿ. ನಂಬರ್ ಇದನೋ ಏನು ಗೊತ್ತಿಲ್ಲ, ಖರೆ ಚೇಂಜ್ ಆಗ್ತಿರ್ತಾವ್ರ, ಪ್ರತಿ ಸತಿ ಚೇಂಜ್ ಆಗ್ತಿರ್ತದೆ ನಂಬರ್. ಸೊ ಇಂಥ ಕಾಂಟ್ಯಾಕ್ಟ್ ಮಾಡಿದಾಗ ನಂಗೆ ಏನು ಹೇಳಿದ್ರು, ಐತ್ರಿ ಜಾಬ ನಿಮ್ಮ ಊರಾಗ ನಾವು ಕೊಡಿಸ್ತೇವೆ ಮತ್ತು ₹1000 ಹಾಕ್ರಿ ಅಂತಂದ್ರೆ. ನಾ ಏನು ತಿಳಿದ್ನಿ, ನಮಗೆ ಯಾವ್ದು ಬೇಕು ನಮ್ಮ ಎಜುಕೇಷನ್ ಪ್ರಕಾರ ನಮ್ಗೆ ಸಿಗ್ತೈತಲ್ಪ ನಮ್ಮ ಊರಾಗ 25,000 30,000 ರೂಪಾಯಿದ, ಯಾಕೆ ಸುಳ್ಳು ಬೆಂಗಳೂರು ಅಲ್ಲಿ ಅಲ್ದಾಡೋದ, ಇಲ್ಲೇ ಸಿಗ್ತೈತೆ ಅಂತ ನಾವು ತಿಳ್ಕೊಂಡು ನಾವೇನು ಮಾಡ್ತೀವಿ, ಬಲ್ಯಾಗ ಬಿದ್ದ ಇವಕ್ಕೆ ಹೋಗ್ಲಿಪ್ಪ 1,000 ಅಂತೇಳಿ ಹಾಕಿನ್ರಪ್ಪ ನಾ ಇವ್ರಿಗೆ. ಇವ್ರದ್ದು ಏನು UPI ಏನು ಹೇಳಿರಿ ಆ ಅಡ್ರೆಸ್ಗೆ ಹಾಕಿನ್ರಪ್ಪ ನಾ ₹1,000. ₹1,000 ಹಾಕಿ ಆದ ನಂತರ ಏನಂತಾರೆ ಮತ್ತು ಇವ್ರದ್ದು ಹೆಂಗೈತೆ ಅಂತಂದ್ರೆ, ಇದೊಂದು ನಿಮ್ದು ಇಲ್ಲಿ ಕೊಟ್ಟೇವ್ರಿ, ಇನ್ನೂ ಸ್ವಲ್ಪ ನಿಮ್ಗೆ ಕರೆಕ್ಟ್ ನಿಮ್ಮ ಇದ್ರಾಗನ ಕೊಡಬೇಕು ಅಂತಂತಂದ್ರೆ ನಿಮ್ಮ ಪ್ಲೇಸ್ದಾಗ ಅಥವಾ ನಿಮಗೆ ಯಾವ ಸೂಟೇಬಲ್ ಐತಿ ಅದ್ರಾಗನ ಚಲೋ ಅಂತ ಕೊಡ್ಬೇಕಂತಂದ್ರೆ ನಿಮ್ಗೆ ಜಾಬ್ ಸಿಗ್ಬೇಕಂದ್ರೆ ಇನ್ನೂ ಒಂದು ₹2,500 ರಿಜಿಸ್ಟ್ರೇಷನ್ ಆದ್ರಿ. ಈಗ ಪ್ರೊಫೈಲ್ ರೆಸ್ಯೂಮ್ನ ನಿಮ್ಗೆ ಅಪ್ಡೇಟ್ ಮಾಡಕ್ಕೆ ಅಥವಾ ನಮ್ಮ ಪ್ರಕಾರ ನಮ್ಮ ತಿದ್ದಿ ಕೊಡಕ್ಕೆ ಅದನ್ನು ನಿಮ್ಗೆ ಕೊಡಬೇಕಾಗ್ತೈತಿ ಚಾರ್ಜ. ಅದಕ್ಕೆ ಒಂದು ₹2,000 ಐತ್ರಿ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ₹2,000 ಕೇಳ್ತಾರೆ. ಮೊದಲು 1,000 ಕೇಳ್ತಾರೆ, ಮತ್ತು ಆಮೇಲೆ ಮತ್ತೆ ₹2,000 ಕೇಳ್ತಾರೆ. ಸೊ ಹಿಂಗೆ ಕೇಳ್ಕೋತ ಅವ್ರು ಏನು ಮಾಡ್ತಾರೋ ನಮ್ಗೆ ರೊಕ್ಕ ಇಸ್ಕೊಂಡು ನಮ್ಮ ಕಡೆಯಿಂದ ಅವ್ರ ಕಡೆ ಹಾಕ್ಸ್ಕೊಂಡ್ಬಿಡ್ತಾರೆ ಅಕೌಂಟ್ದಾಗ. ಅವಾಗ ನಾ ಏನು ವಿಚಾರ ಮಾಡೀನಿಪ್ಪ ಅಂತಂದ್ರೆ, ನನಗೆ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ನಿಮ್ಗೆ, ಅದು ಅಮೌಂಟ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ರೀ. ಫಸ್ಟ್ ಅಂತೂ ₹1,000 ಹಾಕ್ಸ್ಕೊತಾರೆ. ಅದಾದ ನಂತರ 1,000 ಹೇಳ್ರು 2,000 ಹೇಳ್ರು ನಂಗೆ ಕರೆಕ್ಟಾಗಿ ನೆನಪಿಲ್ಲ ರೀ. ಖರೆ ಒಟ್ಟಂತೂ ಅಮೌಂಟ್ ಅಂತೂ ಹಾಕಬೇಕಂತ ಹೇಳ್ತಾರೆ. ಅದು ಹಾಕ್ರೇನೆ ನಿಮ್ಗೆ ನೌಕರಿ ಸಿಗ್ತೈತಿ ಅಂತ ಅಂತಾರೆ. ಇಲ್ರಿ ಮೇಡಮ, ನಮಗೆ ಬ್ಯಾಡ್ರಿ ಅದು ಎಷ್ಟ ಅಮೌಂಟ, ನಮ್ಗೆ ಯಾವುದೂ ಬೇಡ, ನಮ್ಗೆ ಅದು ನಮ್ಗೆ ಇಲ್ಲೇ ನಮ್ಗೆ ಜಾಬ್ ಐತ್ರಿ, ₹1,000 ಕೊಟ್ಟಿದ್ದೀವಿ ಅಷ್ಟ್ರ ಮ್ಯಾಗ ನಮ್ಗೆ ಜಾಬ್ ಕೊಡಿಸ್ರಿ ಅಂತಂದ್ರೆ, ಇಲ್ರಿ ಹಂಗೆ ಕೊಡಕ್ಕೆ ಬರಂಗಿಲ್ಲ, ಯಾಕಂದ್ರೆ ನೀವು ಅಮೌಂಟ್ ಅದು ಏನೈತಿ ಅದನ್ನು ಫುಲ್ ಕೊಟ್ರನ ಕೊಡಕ್ಕೆ ಬರ್ತೈತಿ, ಇಲ್ಲಕಂದ್ರೆ ನಮಗೆ ಕೊಡಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ. ಆಯ್ತು ರೀ, ನಿಮಗೆ ಕೊಡಕ್ಕೆ ಬರಂಗಿಲ್ಲ ಹಂಗೆ ಅಂತಂದ್ರೆ ನಾವು ಕೊಟ್ಟಿದ್ದು ₹1,000 ನಮ್ಗೆ ರಿಫಂಡ್ ಮಾಡಿರಿ ಅಂತ ಹೇಳ್ತೇವೆ ನಾ. ₹1,000 ನಮಗೆ ರಿಫಂಡ್ ಮಾಡಿರಿ ಅಂತಂದ್ರೆ, ಇಲ್ರಿ ಅದು ಕೊಡಕ್ಕೆ ಬರಂಗಿಲ್ಲ, ನೀವು ಕೊಟ್ರು ಅಂತಂದ್ರೆ ಅದಕ್ಕೆ ನೀವು ಏನೇನೈತಿ ಇನ್ನೊಂದು ನಿಮ್ಗೆ ಅಪ್ಡೇಟ್ ಮಾಡೋದು ಅದನ್ನೆಲ್ಲ ಅಪ್ಡೇಟ್ ಮಾಡಿ ಕೊಡ್ತೀವಿ, ಇದು ರೊಕ್ಕ ನಿಮಗೆ ಕೊಡಕ್ಕೆ ಬರಂಗಿಲ್ಲ, ಹೋತ್ರಿ ಅದು ರೊಕ್ಕ ಹೋತ್ರಿ ಅನ್ನೋದಿಲ್ಲ, ಅದು ರೊಕ್ಕ ನಾವು ರಿಫಂಡ್ ಮಾಡಕ್ಕೆ ಬರೋದಿಲ್ಲ ರೀ ಅಂತ ಹೇಳ್ತಾರೆ. ಹಿಂಗೆಲ್ಲ ಮಾತಾಡ್ತಾರೆ. ಅವಾಗ ನಾ ಏನಾಯ್ತು, ಆಯ್ತು ಬಿಡಪ್ಪ ಇವಂತೂ ರೊಕ್ಕ ಹೋದನ ನನಗೆ, ಯಾಕಂತಂದ್ರೆ ನನಗೆ ಲಕ್ಷ್ಯ ಬರ್ತೈತ್ರಿ, ಇವು ಫ್ರಾಡ್ ನನ್ನ ಮಕ್ಳು ಅದಾರ ಇವ್ರು ಬರೀ ರೊಕ್ಕ ಜಗ್ಗಾಕ ನಿಂತಾರು ಅಂತೇಳಿ. ಖರೆ ನನಗೆ ಅದ ಗೊತ್ತಾಗಂಗಿಲ್ಲ, ರಂಗಣ್ಣಗಳು ಮೇನ್ ಇದು ಪಬ್ಲಿಕ್ ಟಿವಿ ರೀ, ಅದ್ರದ್ದು ಒಂದು ಚಾನಲ್ ಪಬ್ಲಿಕ್ ಮ್ಯೂಸಿಕ್, ಅದ್ರಾಗನ ಹಿಂಗೆ ನಡೆಯೋದೈತ್ರಿ. ಮತ್ತು ಅವ್ರು ಏನು ಕೇರ ತಗೋರಂಗಿಲ್ಲ ರೀ. ರಂಗಣ್ಣ ಅದು ಇದು ಅಂತೇಳಿ ಒದರಾಡ್ತಿರ್ತಾನೆ ರಾಜಕೀಯದಾಗ ಅದು ಇದು ಅಂತೇಳಿ. ಖರೆ ಇಲ್ಲಿ ನೋಡ್ರೆ ನಮ್ದು ಹಿಂಗೆ ಬೇರೆದವ್ರು ಅವ್ರ ಟಿವಿಯಾಗನ ಆ್ಯಡ್ ಚಲಾಯಿಸಿ ಇಟ್ಟು ರೊಕ್ಕ ಅದು ಹೊಡೆದು ಫ್ರಾಡ್ ಮಾಡಿ ಮಂದಿಗೆಲ್ಲ ಮೋಸ ಮಾಡಿದಾರೆ. ಖರೆ ಅದು ಅವ್ರ ಲಕ್ಷ್ಯಕ್ಕೆ ಬಂದೈತಿ ಇಲ್ಲವೋ ಗೊತ್ತಿಲ್ಲ ನನಗೆ. ಯಾಕಂತಂದ್ರೆ ಇಷ್ಟೆಲ್ಲ ಮಂದಿ ಹಿಂಗೆ ಮೋಸ ಮಾಡಿದಾರೆ ಮಂದಿನ. ಮತ್ತು ರಂಗಣ್ಣಗೆ ಇನ್ನೂ ಹೆಂಗೆ ಏನು ಗೊತ್ತಾಗಿಲ್ಲ ಅನ್ನೋದು ನನಗೆ ಗೊತ್ತಾಗ್ವಲ್ತು. ಅದಕ್ಕೆ ನಾನು ನಿಮ್ಗೆ ಎಚ್ಚರಿಸ್ತೀನಿ ರೀ, ಇದೇನು ಪಬ್ಲಿಕ್ ಮ್ಯೂಸಿಕ್ ಒಳಗೆ ಇದು ಹಿಂಗೆ ಬರ್ತಾವೆ ನೋಡ್ರಿ 100% ಕೆಲಸ, ನಿಮ್ಗೆ ಕೆಲಸ ಬೇಕೇನ್ರಿ ಅಂತೇಳಿ. ಇಲ್ಲಿ ನೋಡ್ರಿ, ಊಟ ವಸತಿಯೊಂದಿಗೆ ಲಭ್ಯವಿದೆ, ಹಿಂದೆ ಸಂಪರ್ಕಿಸಿ ಅಂತ ಹಿಂಗೆ ಕೊಡ್ತಾರಲ್ರಿ, ಇವ್ನು ಒಟ್ಟು ನಂಬಕ್ಕೆ ಹೋಗ್ಬೇಡ್ರಿ.
ಅವ್ರೇನು ಹೇಳ್ತಾರೋ ನಮ್ದು ಆಫೀಸ್ ಐತ್ರಿ ಇಲ್ಲಿ ಬೆಂಗಳೂರದಾಗ ಬೇಕಾರೆ ಬರ್ರಿ ನೀವು ನೋಡಕ್ರಿ ಅಂತ ಹೇಳ್ತಾರೆ. ಅಲ್ರಿ ನಾವು ಇಲ್ಲಿ ಉತ್ತರ ಕರ್ನಾಟಕದಾಗ ಇರ್ತೇವೆ, ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅವ್ರ ಆಫೀಸ್ ನೋಡಕ್ಕೆ ಹೋಗೋಣ್ರಿ ನಾವು? ಅಲ್ರಿ ಇವ್ರ ಅಟ್ಟ ಫ್ರಾಡ್ ಇರ್ಲಿಲ್ಲಪ್ಪ, ನಿಜವಾಗಿನೇ ಇದ್ರಂದ್ರೆ ಖರೇನೆ ಇದ್ರಂದ್ರೆ ಈಗ ನಮ್ಗೆ ಜಾಬ್ ಬೇಡಪ್ಪ, ನಮ್ದು ಏನು ರೊಕ್ಕ ಐತಿ ಅಟ್ಟು ಕೊಡು, ನಮಗೆ ಎಕ್ಸ್ಟ್ರಾ ರೊಕ್ಕ ಹಾಕಕ್ಕೆ ಆಗಂಗಿಲ್ಲ ಅಂತಂದ್ರೆ ಅವ್ರು ಜೆನ್ಯೂನೇ ಇದ್ರಂದ್ರೆ ಖರೇನೆ ಇದ್ದಂದ್ರೆ ನಮ್ಮ ರೊಕ್ಕ ಹೊಳ್ಳಿ ಕೊಡ್ತಿರಿಲ್ರಿ? ಅದು ಕೊಡಂಗಿಲ್ರಿ ಅವ್ರ. ಹಂಗಂದ್ರೆ ಇವ್ರು ಫ್ರಾಡ್ ಅಂದಂಗೆ ಆತಿಲ್ರಿ. ಯಾಕಂದ್ರೆ ನಮ್ಗೆ ₹1,000 ತೊಗೊಂಡು ರಿಜಿಸ್ಟ್ರೇಷನ್ ಅದು ಇದು ಅಂತ ಅಂತಾರೆ. ಅದು ಫಸ್ಟ್ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ನಮ್ಮ ಕಡೆ ಎಕ್ಸ್ಟ್ರಾ ರೊಕ್ಕ ಕೇಳ್ತಾರೆ. ಯಾಕಂದ್ರೆ ನಿಜವಾಗ್ಲೂ ಅವ್ರು ಜಾಬ್ ಕೊಡೋರ ಆಗಿದ್ರಂದ್ರೆ ರೊಕ್ಕ ಕೇಳಂಗಿಲ್ರಿ. ನಾವೇನ ಹತಾಶೆಗೆ ಬಿದ್ದಿರ್ತೇವೆ, ಅಲ್ಲಿ ಇಲ್ಲಿ ಹುಡುಕ್ಯಾಡಿ ಸಿಗಂಗಿಲ್ಲಪ್ಪ ಅಂತಂದ ಕೂಡಲೇ ಎಲ್ಲೋ ನೋಡಿದ ಕೂಡಲೇ ಐತಪ್ಪ ಚಲೋ ಐತಿ. ನಾ ಏನು ಮೇನ್ ನಂಬಿನ ಅಂತಂದ್ರೆ ರಂಗಣ್ಣನ ಟಿವಿ ಇದೆ. ಅವ್ರ ಟಿವಿ ಒಳಗೆ ಇಷ್ಟು ಬರಾಯ್ತು ಆ್ಯಡ್ ಅಂತಂದ್ರೆ ಪಾಪ ಅವ್ರು ಎಷ್ಟೆಲ್ಲ ಕರೆ ಕರೆ ಮಾತಾಡ್ತಾರೋ ನ್ಯೂಸ್ದಾಗ. ಮತ್ತು ಇದು ಕರೆನೇ ಇರಬೇಕು, ಎಲ್ಲ ಅವ್ರು ತಪಾಸಣೆ ಮಾಡೇ ಕೊಟ್ಟಿರ್ಬೇಕು ಆ್ಯಡ್ ಚಲಾಯ್ಸಕ್ಕೆ ಅಂತ ನಾ ತಿಳಿದ್ನಿ. ಖರೆ ಇಲ್ಲಿ ನೋಡ್ರಿ ಹಿಂಗೆ ನಡೆದೈತ್ರಿ. ಆ ಪಾಪ ರಂಗಣ್ಣ ಇದು ಏನದು ಹೆಸರಿಗೂ ಮಸಿ ಬೆಳಂಗಿಲ್ರಿ. ಅದಕ್ಕೆ ನಾ ಏನು ಹೇಳ್ತೀನಿ ಅಂತಂದ್ರೆ ಯಾವುದೇ ಏನೇ ಇದ್ರೂ ನಂಬಕ್ಕೆ ಹೋಗ್ಬೇಡ್ರಿ. ನಾವು ಏನು ಮಾಡ್ತೀವಿ ಮನುಷ್ಯರಾಗಿ ಸ್ವಲ್ಪ ಹಾನೆಸ್ಟ್ ಮನುಷ್ಯರ ಮತ್ತು ಪಾಪ ಯಾರು ಇರ್ತಾರೆ ಮುಗ್ದಿರ್ತಾರಲ್ಲ ಅವ್ರು ಏನು ಮಾಡ್ತಾರೆ, ಹೆಂಗಾರೆ ನಮ್ಮ ನೌಕರಿ ಸಿಕ್ಕರೆ ಸಾಕು ಬಿಡಪ್ಪ ಅಂತೇಳಿ ರೊಕ್ಕ ಕೇಳು ಕೊಟ್ಟು ಹೋಗಕ್ಕೆ ನೋಡ್ತೀವಿ. ಖರೆ ಅವ್ರು ಇಂಥವ್ರು ನನ್ನ ಮಕ್ಳು ಏನು ಮಾಡ್ತಾರೆ ಅಂದ್ರೆ ಇಂಥವ್ರು ನಮ್ಮಂಥವ್ರ ಸಂಬಂಧನ ಕಾದು ನಿಂತಿರ್ತಾರೆ ರೀ. ಅವ್ರು ಯಾವಾಗ ಕುರಿ ಬರ್ತೈತಿ, ಯಾವಾಗ ಕುರಿನ ಮಾಡ್ಯವು ಬಕರ ಅಂತೇಳಿ ಬಕರ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನಾ ಹೇಳೋದು, ರಂಗಣ್ಣಗೆ ಇದು ಗೊತ್ತೈತಿಲ್ಲೋ ಗೊತ್ತಿಲ್ಲ, ಆದ್ರೂ ನಾ ಈ ಮುಖಾಂತರವಾಗಿ ಎಚ್ಚರಿಸೋದೇನೆ ಎಲ್ಲರಿಗೂ, ಕರ್ನಾಟಕ ಜನತೆಗೆ. ಯಾರ್ಯಾರು ಈ ಆ್ಯಡ್ ಹಿಂಗೆ ನೋಡ್ತೀರಿ ಪಬ್ಲಿಕ್ ನ್ಯೂಸ್ದಾಗ ಅಂತಾಕ್ ಒಟ್ಟ ಬೀಳಕ್ಕೆ ಹೋಗ್ಬೇಡ್ರಿ, ಅಂದಕ್ಕೆ ರೊಕ್ಕ ಒಟ್ಟ ಹಾಕಕ್ಕೆ ಹೋಗ್ಬೇಡ್ರಿ. ಅವೆಲ್ಲ ಸುಳ್ಳು ಇರ್ತೈತಿ, ಫ್ರಾಡ್ ಇರ್ತೈತಿ. ಓಕೆ ರೀ. ಇದು ವಿಡಿಯೋದಾಗ ನಾ ಹೇಳಕ್ಕೆ ಬಂದೀನಿ ಇದ್ರ ಬಗ್ಗೆ. ಸೊ ನಿಮ್ಮದು ಏನ್ರ ಕಮೆಂಟ್ಸ್ದಾಗ ನಿಮ್ದು ಏನು ಅಭಿಪ್ರಾಯ ಅನ್ನೋದನ್ನ ನಂಗೆ ತಿಳಿಸಿರಪ್ಪ. ಓಕೆ ರೀ. ಇವರೆಲ್ಲರೂ ನಾವೊಂದು ಚಲೋ ಸಮಾಜ ನಿರ್ಮಾಣ ಮಾಡಕ್ಕೆ ನಾವು ಕೈ ಜೋಡಿಸೋಣ ಎಲ್ಲರೂ. ಓಕೆ ರೀ. ವಿಡಿಯೋ ಚಲೋ ಅನಿಸಿತ್ತಂದ್ರೆ ಲೈಕ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿಪ್ಪ. ಬಾಯ್, ಟೇಕ್ ಕೇರ್.